ಮನೇಲಿ ಏನು ತರಕಾರಿ ಇಲ್ದಿದ್ದಾಗ ಒಂದು ಸಿಂಪಲ್ ಆಗಿ ಒನ್ ಪಾಟ್ ಬಿರಿಯಾನಿ ಹೇಗ್ ಮಾಡೋದು ನೋಡೋಣ ಬನ್ನಿ. ಒಂದ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ. ಪೇಸ್ಟ್ ಮಾಡ್ಕೊಂಡ್ ನಂತರ ಒಂದ್ ಕುಕ್ಕರ್‌ಗೆ ಸ್ವಲ್ಪ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಒಂದ್ ಸ್ಪೂನ್ ತುಪ್ಪ ಕೂಡ ಸೇರ್ಸ್ಕೊತಾ ಇದ್ದೀನಿ. ತುಪ್ಪ ಬಿರಿಯಾನಿಗೆ ಯಾವತ್ತೂ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟು. ಇಲ್ಲಿ ಯಾವುದೇ ವೆಜಿಟೇಬಲ್ಸು ಮತ್ತೇನು ಯೂಸ್ ಮಾಡ್ದಿರೆ ಪ್ಲೈನ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ತುಪ್ಪನೂ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ಪೈಸಸ್‌ಗೆ ನಾನಿಲ್ಲಿ 2 ಪೀಸು ಚಕ್ಕೆ, 4ರಿಂದ 5 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಹೂವ, ಅರ್ಧ ಸ್ಪೂನು ಸೋಂಪು, ಹಾಗೆ 2 ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ದಪ್ಪದ ಒಂದ್ ಈರುಳ್ಳಿ ಉದ್ದುದ್ದ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 4ರಿಂದ 5 ಹಸಿರು ಮೆಣಸಿನ್ಕಾಯಿ. ಈರುಳ್ಳಿ ಹೇಗೆ ಅಂದ್ರೆ ಫುಲ್ಲು ಕಂದು ಬಣ್ಣ ಬರ್ಬೇಕು ಅಲ್ಲಿವರ್ಗುನು ಫ್ರೈ ಮಾಡ್ಕೊಂಡು ಅದ್ರ ಮಧ್ಯೆ ನಾವೇನ್ ಮಾಡೋಣ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಒಂದ್ ಸಣ್ಣದು ಮೀಡಿಯಂ ಸೈಜ್ದು ಬೆಳ್ಳುಳ್ಳಿ ತಗೊಂಡಿದೀನಿ. ಅದ್ರ ಜೊತೆ ಸ್ವಲ್ಪ 2 ಪೀಸ್ ಶುಂಠಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡ್ ಬರೋಣ. ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ನಾನಿಲ್ಲಿ ಟೊಮೆಟೊ ಸೇರ್ಸ್ಕೊತಾ ಇದ್ದೀನಿ. 2 ಉದ್ದುದ್ದ ಹಚ್ಚಿಟ್ಕೊಂಡಿರೋ ಅಂತ ನಾಟಿ ಟೊಮೆಟೊ. ಇದನ್ನು ನೀಟಾಗಿ ಫ್ರೈ ಆಗ್ಬೇಕು. ಒಂದೊಂದ್ಸರಿ ದಿಢೀರಂತ ತರಕಾರಿ ಎಲ್ಲ ಇರಲ್ಲ, ಏನು ಇರಲ್ಲ. ಟಿಫನ್ ಬಾಕ್ಸ್‌ಗೂ ಕೂಡ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ಏನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಅದನ್ನೂ ಅಷ್ಟೇ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಹುರ್ಕೋಬೇಕು. ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಫ್ ಸ್ಪೂನ್ ಗರಂ ಮಸಾಲ, ಹಾಫ್ ಸ್ಪೂನ್ ಟರ್ಮರಿಕ್. ಇಷ್ಟನ್ನು ಅದ್ರ ಜೊತೆನೆ ಎಣ್ಣೆ ಬಿಡೋವರ್ಗುನು ಹುರ್ಕೋಬೇಕು. ಇದ್ರಕ್ ಮುಂಚೆನೆ ನಾನು ಅರ್ಧ ಗಂಟೆ ಅಕ್ಕಿನ 1.5 ಗ್ಲಾಸ್ ಅಕ್ಕಿನ ನೆನ್ಸಿಟ್ಟಿದ್ದೆ. ನೆನ್ಸಿದ್ರೆ ಅಕ್ಕಿ ಉದ್ರುದ್ರಾಗುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಆಗುತ್ತೆ. ಹಾಗೆ ಬಿಸಿ ನೀರ್ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ 1.5 ಗ್ಲಾಸ್ ಅಕ್ಕಿಗೆ ಸೇಮ್ ಅಳತೆಯಲ್ಲಿ ನಾನು 2.25 ಗ್ಲಾಸ್ ನೀರ್ ಸೇರ್ಸ್ಕೊತಾ ಇದ್ದೀನಿ. ನೆನ್ಸಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಸಮ ಸೇರ್ಸ್ಕೋಬೇಕು. ನೆನ್ಸಿಟ್ಟಿಲ್ಲ ಅಂದ್ರೆ ನೆನ್ಸಿಟ್ಟಿರೋದ್ರಿಂದ ಸ್ವಲ್ಪ ಕಡಿಮೆ ನೀರ್ ಸೇರ್ಸ್ಕೊತಾ ಇದ್ದೀನಿ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬಹುದು ಈ ಬಿರಿಯಾನಿ. ಆಲ್ಮೋಸ್ಟ್ ಲಂಚ್ ಬಾಕ್ಸ್ ಕೂಡ ಆಫೀಸ್‌ಗೆ ಹೋಗೋರು ಕೂಡ ಕ್ಯಾರಿ ಮಾಡ್ಬೋದು. ಇದ್ರ ಜೊತೆ ರಾಯ್ತಾ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಒಂದ್ 5 ನಿಮಿಷ ಸಿಮ್ ಮಾಡ್ಬಿಟ್ಟು ಉಪ್ಪು ಖಾರ ಎಲ್ಲ ನೀಟಾಗಿ ಅಕ್ಕಿಗೆ ಇಟ್ಕೋಬೇಕು. ಆ ತರ ಮಾಡಿ ಏನ್ ನಾವು ಕುದಿಸಿಟ್ಟಿದ್ವಿ ನೀರು ಅದನ್ನ 2.25 ಗ್ಲಾಸ್ ನೀರ್ ಸೇರ್ಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ರುಚಿಗೆ ಒಂದ್ ಕುದಿ ಬರೋವರೆಗೂ ವೈಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ ಬೇಕಾದ್ರೆ ಉಪ್ಪು ಖಾರ ಏನಾದ್ರು ಸೇರ್ಸ್ಕೋಬೇಕಾ ನೋಡಿ ಸ್ವಲ್ಪ ನೀರ್ ಟೇಸ್ಟ್ ಮಾಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಮೀಡಿಯಂ ಉರಿಲ್ ಕೂದಿಸಿದ್ರೆ ಪರ್ಫೆಕ್ಟ್ ಆಗಿ ಈ ಪ್ಲೈನ್ 1 ಪಾಟ್ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಎಷ್ಟು ಸಿಂಪಲ್ ಆಗಿತ್ತಲ್ವಾ? ನೋಡಿ ಇವಾಗ ರೆಡಿ ಆಗಿದೆ. ಲಿಡ್ ಓಪನ್ ಮಾಡಿ ನೋಡಿದಾಗ ಪರ್ಫೆಕ್ಟ್ ಆಗಿದೆ. ಒಂಚೂರ್ ತಳ ಕೂಡ ಹಿಡ್ದಿಲ್ಲ, ಅಷ್ಟ್ ಚೆನ್ನಾಗಾಗಿದೆ. ನಾನು ಆಯಿಲ್ ಕೂಡ ಅಷ್ಟೇನ್ ಯೂಸ್ ಮಾಡಿಲ್ಲ, ಆವರೇಜ್ ಆಗಿ ಯೂಸ್ ಮಾಡಿದ್ದೆ. ಸಖತ್ ಟೇಸ್ಟಿ ಅಂಡ್ ಯಮ್ಮಿ ಆಗಿರೋ 1 ಪಾಟ್ ಪ್ಲೇನ್ ಬಿರಿಯಾನಿ ರೆಡಿ ಆಯ್ತು. ಇದು ಏನು ತರಕಾರಿ ಇಲ್ಲ ಅಂದಾಗ ದಿಢೀರ್ ಅಂತ ಇಮಿಡಿಯೇಟ್ ಮಾಡೋ ಅಂತ ಬಿರಿಯಾನಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನಿಮ್ಮನೇಲೂ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ.